ಶ್ರೀಗಂಧದ ಎಣ್ಣೆ ಜೊತೆ ಇನ್ನು ಬೇರೆ ಬೇರೆ ಎಸೆನ್ಷಿಯಲ್ ಆಯಿಲ್ಸ್ ಏನಿದೆ, ಜೆರೇನಿಯಂ ಆಯಿಲ್, ಪಚೋಲಿ ಆಯಿಲ್, ಈ ಥರ ಡಿಫ್ರೆಂಟ್ ಎಸೆನ್ಷಿಯಲ್ ಆಯಿಲ್ಸ್ನ ಮಿಶ್ರಣ ಮಾಡಿ ಒಂದು ಬ್ಲೆಂಡ್ ಮಾಡಿ ಅದೊಂದು ಫ್ರಾಗ್ರೆನ್ಸ್ ಬರುತ್ತಲ್ಲ, ಅದನ್ನು ನಾವು ಇಲ್ಲಿ ಹಾಕ್ತೀವಿ. ಒಂದು ಸೋಪನ್ನು ತಗೊಂಡ್ರೆ ಎಷ್ಟು ವ್ಯಾಲಿಡಿಟಿ ಇರುತ್ತೆ ಸರ್? ಎಷ್ಟು ದಿನಗಳು? 3 ವರ್ಷ ಇರುತ್ತೆ ಸರ್. ಇಲ್ಲಿ ಬೇರೆ ಬೇರೆ ಕಲರ್ ಎಲ್ಲ ನೋಡ್ತೀವಲ್ಲ ಮೇಡಮ್. ಇದು ನಾನು ಗೋಲ್ಡ್ ಅಂತ ಹೇಳಿದ್ನಲ್ಲ, ಮೈಸೂರು ಸ್ಯಾಂಡಲ್ ಗೋಲ್ಡ್. ಇದು ಏನೆಲ್ಲ ಇಲ್ಲಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀರಾ? ಒಂದು ಸ್ಯಾಂಡಲ್, ಬೇರೆ ಬೇರೆ ಫ್ರಾಗ್ರೆನ್ಸು, ಆಮೇಲೆ ಅದು ಎಡಿಬಲ್ ಕಲರ್ಸು, ಆಮೇಲೆ ಅದು ಇಂಗ್ರೀಡಿಯೆಂಟ್ಸ್ ಇವೆಲ್ಲ ಕಾನ್ಫಿಡೆನ್ಷಿಯಲ್ ಇರುತ್ತೆ ಮೇಡಮ್. ಒಂದು ಸೋಪನ್ನು ತಗೊಂಡ್ರೆ ಎಷ್ಟು ವ್ಯಾಲಿಡಿಟಿ ಇರುತ್ತೆ ಸರ್? ಎಷ್ಟು ದಿನಗಳು? 3 ವರ್ಷ ಇರುತ್ತೆ ಮೇಡಮ್. 3 ವರ್ಷ. ಬಿಫೋರ್ 3 ಇಯರ್ಸ್. 3 ಇಯರ್ಸ್ ಅಲ್ಲಿ ಇರುತ್ತೆ ಸರ್. ಒಂದು 15 ದಿನಕ್ಕೂ ಒಂದು ತಿಂಗಳಿಗೆ ಖಾಲಿ ಆಗುತ್ತೆ. ಮ್ಯಾಕ್ಸಿಮಮ್ 1 ಮಂತ್ ಒಳಗೆ ಸೇಲ್ ಆಗಿಬಿಡುತ್ತೆ. ಇದೆಲ್ಲ ಈಗ ನಮಗೆ ಫಾಸ್ಟ್ ಮೂವಿಂಗ್ ಇದು. ನಿಮಗೆ ಹೀಗಾಗಿದ್ದು ನೆಕ್ಸ್ಟ್ ಮಾರ್ಕೆಟ್ಗೆ ಹೋಗ್ತಿದೆ, ಅಷ್ಟು ಮೂವಿಂಗ್ ಇದೆ. ಮತ್ತೆ ಮೈಸೂರು ಸ್ಯಾಂಡಲ್ ಸೋಪ್ ಹೆಸರಲ್ಲೂ ಕೂಡ ಡೂಪ್ಲಿಕೇಟ್ ಏನಾದ್ರು ಮಾರ್ಕೆಟ್ಗೆ ಬಂದಿದ್ಯಾ? ಗಮನಕ್ಕಿದ್ಯಾ? ಆ ಥರ ಏನು ಮಾಡಿದ್ದಾರೆ? ಬಂದಿದೆ, ಅದು ಎಲ್ಲ ನಮ್ಮ ಮ್ಯಾನೇಜ್ಮೆಂಟ್ ಅದಕ್ಕೆಲ್ಲ ಆಕ್ಷನ್ ತಗೊಂಡಾರೆ. ಬಂದಿದೆ, ಯಾಕೆಂದ್ರೆ ಕಂಪ್ಲೇಂಟ್ಸ್ ಬಂದಿತ್ತು. ಓಕೆ, ಅದಕ್ಕೆಲ್ಲ ಮ್ಯಾನೇಜ್ಮೆಂಟ್ ಅದಕ್ಕೆಲ್ಲ ಆಕ್ಷನ್ ತಗೊಂಡು ಅದನ್ನೆಲ್ಲ ಅವಾಯ್ಡ್ ಮಾಡಿಸಿ. ಸರ್, ಇವಾಗ ಹೋಟೆಲ್ಗಳೆಲ್ಲ ಹೋದಾಗ 10 ರೂಪಾಯಿಗೆ 5 ರೂಪಾಯಿಗೆ ಮೈಸೂರು ಸ್ಯಾಂಡಲ್ ಸೋಪ್ ಬರುತ್ತಲ್ಲ, ಅದು ಇಲ್ಲಿಂದಲೇ ಅದು ಇಲ್ಲಿದೆ ಮೇಡಮ್. 10 ರೂಪಾಯಿಗೆ 20 ಗ್ರಾಮ್ ಸೋಪು. ಅದು ಇದರಲ್ಲಿ ಏನು ನೀವು 75 ಆಗಲಿ 125 ಆಗಲಿ 150 ಗ್ರಾಮಲ್ಲಿ ಏನೆಲ್ಲ ಇದೆ, ಸೇಮ್ ಬ್ಯಾಚ್ ಕಾಂಪೋಸಿಷನ್ ಸೇಮ್ ಫ್ರಾಗ್ರೆನ್ಸೇ ಅದು ಮಾಡಿರ್ತೀವಿ ನಾವು 20 ಗ್ರಾಮನ್ನು ಕೂಡ. ಈಗ 20 ಗ್ರಾಮ್ ಅಂತ ಏನು ಅದ್ರದ್ದೇನು ಕ್ವಾಲಿಟಿ ಏನು ಇದೆ, ಚೇಂಜಸ್ ಏನು ಮಾಡ್ಕೊಳ್ಳಲ್ಲ. ಈಗ 1 ಯೂನಿಟ್ ನೋಡ್ದು ಸೆಕೆಂಡ್ ಇದೇನು ಸರ್ ಶಿಫ್ಟಿಂಗ್ ಎಲ್ಲ ಮಾಡ್ತಾ ಇದ್ದಾರಲ್ಲ? ಹೌದು. ಹಾಂ, ಇಲ್ಲಿಂದ ಡೈರೆಕ್ಟ್ ನಿಮ್ಮದು ಇಲ್ಲಿ ಹೋಗುತ್ತೆ ಮೇಡಮ್. ಕೆಳಗಡೆ ಗೋಡನ್ ಇದೆ, ಗೋಡನ್ಗೆ ಹೋಗುತ್ತೆ. ಓಕೆ, ಇದು ಮತ್ತೊಂದು ಯೂನಿಟ್. ಅದರದೇ ಲೈನ್ ಇನ್ನೊಂದು ಮೇಡಮ್. ಇದು ಅಲ್ಲಿ ಸ್ಟ್ಯಾಂಪ್ ಆಗಿರೋದು ಇನ್ನೊಂದಕ್ಕೆ ಬರ್ತದೆ. ಓಕೆ, ಇವಾಗ ನೆಕ್ಸ್ಟ್ ನಾವು 75 ಗ್ರಾಮ್ಸ್ ನೋಡಿದ್ವಿ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಬೇರೆ ಯೂನಿಟ್ಗೆ ಹೋಗೋಣ ಸರ್. ನೆಕ್ಸ್ಟ್ ಯೂನಿಟ್ ಯಾವುದಿದೆ ಅಂತ ಹೇಳಿ ಸರ್. ಇಲ್ಲಿ ಮತ್ತೆ ಫೋಟೋಸ್ ಎಲ್ಲ ಎಲ್ಲಿ ಹೋದ್ರು ಕೂಡ ಈ ಫೋಟೋಸ್ ಕಂಪಲ್ಸರಿ. ಹೌದು ಮೇಡಮ್. ನಾಲ್ವಡಿ ಕೃಷ್ಣರಾಜ ಒಡೆಯರು, ಆಮೇಲೆ ನಮ್ಮ SG ಶಾಸ್ತ್ರಿಗಳಂತ, ಅದಾದ್ಮೇಲೆ ವಿಶ್ವೇಶ್ವರಯ್ಯನವರು. ಸರ್, ಇಲ್ಲಿ ಬೇರೆ ಬೇರೆ ಕಲರ್ ಎಲ್ಲ ನೋಡ್ತೀವಲ್ಲ ಮೇಡಮ್. ಇದು ನಾನು ಗೋಲ್ಡ್ ಅಂತ ಹೇಳಿದ್ನಲ್ಲ, ಮೈಸೂರು ಸ್ಯಾಂಡಲ್ ಗೋಲ್ಡ್. ಇದು ಗೋಲ್ಡ್ ಸಾಪ್. ಗೋಲ್ಡ್ ಶ್ರೀಗಂಧದ ಚಿನ್ನದ ಸೋಪ್ ನೋಡಿ. ಸೋಪ್. ಓಕೆ, ಇದು ಅದಕ್ಕಿಂತ ನಿಮಗೆ ಫ್ರಾಗ್ರೆನ್ಸ್ ಜಾಸ್ತಿ ಇರುತ್ತೆ. ಆಮೇಲೆ ಸ್ಕಿನ್ ಕಂಡೀಷನರ್ಸು, ಮಾಯಿಶ್ಚರೈಸರ್ಸು ಇದೆಲ್ಲ ಜಾಸ್ತಿ ಇರುತ್ತೆ ಅದಕ್ಕಿಂತ. ಹಂಗಾಗಿ ಇದು 90 ರೂಪಾಯಿ ಇದು ಒಂದು ಸಾಬೂನಿಗೆ. ಗೋಲ್ಡ್ ಆದರೆ 90 ರೂಪಾಯಿಲೇ ಸಿಗುತ್ತೆ. ಓಕೆ, ಹೌದು. 90 ರೂಪಾಯಿ. ಓಕೆ, ಅಷ್ಟು ತುಂಬಾ 800 ಹೋಲಿಸ್ಕೊಂಡ್ರೆ 90 ರೂಪಾಯಿ ಇದೆ. ಬೇರೆ ಬೇರೆ ಕಲರ್ ಸೋಪ್ ನೋಡ್ತೀವಲ್ಲ, ಪಿಂಕ್ ಇದೆ. ಹೌದು, ಪಿಂಕ್ ಬಂದು ರೋಸ್ ಮೇಡಮ್. ನಾವು ರೋಸ್ ಫ್ರಾಗ್ರೆನ್ಸ್ ಅಲ್ಲಿ ಒಂದು ಸೋಪ್ ಮಾಡಿದ್ವಿ. ಅದು ರೆಡ್ ಕಲರ್, ಪಿಂಕ್ ಕಲರ್ ಇರುತ್ತೆ. ಅದಾದ್ಮೇಲೆ ಟರ್ಮೆರಿಕ್, ಅದಾದ್ಮೇಲೆ ಲೈಮು, ಡಿಫ್ರೆಂಟ್ ಜಾಸ್ಮಿನ್ನು, ಈ ಥರದ್ದು ಎಲ್ಲ ಸೋಪ್ಸು ಕೂಡ ಇದು ಬಂದು ಇದು ಕಾರ್ಬೋಲಿಕ್ ಸೋಪ್ ಅಂತ ಮೇಡಮ್. ಕಾರ್ಬೋಲಿಕ್ ಸೋಪ್ ಇದು TFM ನಮ್ದು ಕಡಿಮೆ ಇರುತ್ತೆ ಇದರಲ್ಲಿ. ಇದು ಎಸ್ಪೆಷಲಿ ಜಾಸ್ತಿ ಇನ್ಸ್ಟಿಟ್ಯೂಷನಲ್ ಸೇಲ್ಸ್ಗೆ ಹೋಗುತ್ತೆ. ಇದು ಇನ್ಸ್ಟಿಟ್ಯೂಷನಲ್ ಕಿಟ್. ಓಕೆ, ಶಾಲಾ ಕಾಲೇಜುಗಳಲ್ಲಿ, ಹಾಸ್ಟೆಲ್ಸ್, ಮತ್ತೆ ಈ PDS ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸರ್ವಿಸು, ಇದಕ್ಕೆ ಜಾಸ್ತಿ ಹೋಗುತ್ತೆ. ಎಷ್ಟು ಗ್ರಾಮ್ ಇದೆ ಸರ್? ಇದು 150 ಗ್ರಾಮ್ ಇದೆ. ಎಷ್ಟಕ್ಕೆ ಸಿಗುತ್ತೆ ಇದು? 30 ರೂಪಾಯಿ ಇದೆ. ಅದರಲ್ಲಿ ನಿಮಗೆ 80% EMF ಇರುತ್ತೆ TFM ಸ್ಯಾಂಡಲಲ್ಲಿ. ಇದರಲ್ಲಿ ಇನ್ನೂ ಕಡಿಮೆ ಇರುತ್ತೆ. ಹಾಗಾಗಿ ರೇಟ್ ಇದು ಕಡಿಮೆ. ಓಕೆ, ಹಾಗಾಗಿ ಅಂದ್ರೆ ಅವರ ಕಾಸಿಗೆ ತಕ್ಕನ ಕಜ್ಜಾಯ, ಆ ತರ ಕಾನ್ಸೆಪ್ಟ್. ಓಕೆ, ಮತ್ತೆ ಬೇರೆ ಬೇರೆ ಅಲ್ಲಿ ಪ್ರೊಡಕ್ಷನ್ ಇದು ನಮ್ದು ಹೈಜೆನಿಕ್ ಸೋಪ್. ಇದು ಹೈಜೀನು ಕೂಡ ಇದೆ. ಆ ರೀತಿಯಾಗಿ ಏನು ಕಡಿಮೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಕ್ವಾಲಿಟಿ ಏನು ಕಾಂಪ್ರಮೈಸ್ ಆಗಿಲ್ಲ. ಗಂಧದ್ದು ಸ್ವಲ್ಪ ಏನಾರು ಅಲ್ಲ ಎಲ್ಲ ಕಡಿಮೆ ಆಗಿರ್ಬೋದು, ಬಿಟ್ರೆ ಕ್ವಾಲಿಟಿ ವೈಸ್ ಇನ್ನೆಲ್ಲ ವೈದ್ಯಕೀಯ ಗುಣಗಳೆಲ್ಲ ಇದರಲ್ಲಿ ಇದೆ. ಮತ್ತೆ ಅಲ್ಲಿ ನಾವು ಸ್ಟಾರ್ಟಿಂಗ್ ಯೂನಿಟ್, ಪ್ರೊಡಕ್ಷನ್ ಯೂನಿಟಲ್ಲಿ ನೋಡಿದ್ವಲ್ಲ, ಗಂಧದ ಏನು ಮಿಕ್ಸಿಂಗ್ ಮಾಡಬೇಕಾದ್ರೆ ಅಲ್ಲಿನೇ ನೀವು ಇಂತಿಷ್ಟು ಪ್ರಮಾಣದಲ್ಲಿ ಇಂತಿಂತದ್ಕೆ ಅಂತ ಅಲ್ಲಿನೇ ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು. ಅದರ್ವೈಸ್ ಕಲರ್ ಹೆಂಗಾಗಿರ್ಬೋದು ಎಲ್ಲಾನು ಕೂಡ ಅದೇ ತರ ಬರುತ್ತೆ. ನೀವು ಫ್ರಾಗ್ರೆನ್ಸ್ ಇದಕ್ಕೆ ಏನು ಬೇಕಿದೆ ಬ್ಯಾಚ್ ಕಾಂಪೋಸಿಷನ್ ಅದ್ರ ಪ್ರಕಾರ ನಾವು ಆ್ಯಡ್ ಮಾಡ್ತೀವಿ. ಇದ್ರಿಗೆ ಗೋಲ್ಡ್ದೇ ಬೇರೆ ಇರುತ್ತೆ, ಇದೇ ಬೇರೆ ಇರುತ್ತೆ, ಎಲ್ಲ ಮಿಕ್ಸಿಂಗಲ್ಲೇ ಚೇಂಜ್ ಮಾಡಿ. ಓಕೆ, ಇವಾಗ ಒಂದು ಸೋಪ್ ಏನೆಲ್ಲ ಇಲ್ಲಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀರಾ? ಒಂದು ಸ್ಯಾಂಡಲ್, ಬೇರೆ ಬೇರೆ ಫ್ರಾಗ್ರೆನ್ಸು, ಆಮೇಲೆ ಅದು ಎಡಿಬಲ್ ಕಲರ್ಸು,
ಆಮೇಲೆ ಅದು ಇಂಗ್ರೀಡಿಯೆಂಟ್ಸ್ ಇವೆಲ್ಲ ಕಾನ್ಫಿಡೆನ್ಷಿಯಲ್ ಇರುತ್ತೆ ಮೇಡಮ್. ಕಾನ್ಫಿಡೆನ್ಸ್ ಅಂದ್ರೆ ಲೈಕ್ ಗ್ಲಿಸರಿನ್ ಓಕೆ, ಅಂದ್ರೆ ವೈದ್ಯಕೀಯ ಗುಣಗಳಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಇದರಲ್ಲಿ ಆಡ್ ಮಾಡಿ. ಯಾಕಂದ್ರೆ ಶ್ರೀಗಂಧನೇ ಮೇನ್, ಅದಕ್ಕೆ ಸಬ್ಬು ಅದೇ ಲಿಕ್ವಿಡ್ ಗೋಲ್ಡ್ ಅಂತಾರಲ್ಲ ಮೇಡಮ್. ಓಕೆ ಸ್ಯಾಂಡಲ್ವುಡ್ ಆಯಿಲ್ ಇಸ್ ಲೈಕ್ ಲಿಕ್ವಿಡ್ ಗೋಲ್ಡ್. ಓಕೆ, ಹಾಗಾಗಿ ನಾವು ಬರೀ ಶ್ರೀಗಂಧದ ಎಣ್ಣೆ ಯೂಸ್ ಮಾಡಲ್ಲ ಮೇಡಮ್. ಶ್ರೀಗಂಧದ ಎಣ್ಣೆ ಜೊತೆ ಇನ್ನು ಬೇರೆ ಬೇರೆ ಎಸೆನ್ಷಿಯಲ್ ಆಯಿಲ್ಸ್ ಏನಿದೆ, ಜೆರೇನಿಯಮ್ ಆಯಿಲ್, ಪಚೌಲಿ ಆಯಿಲ್, ಈ ಥರ ಡಿಫ್ರೆಂಟ್ ಎಸೆನ್ಷಿಯಲ್ ಆಯಿಲ್ಸ್ನ ಮಿಶ್ರಣ ಮಾಡಿ ಒಂದು ಬ್ಲೆಂಡ್ ಮಾಡಿ ಅದೊಂದು ಫ್ರಾಗ್ರೆನ್ಸ್ ಬರುತ್ತಲ್ಲ, ಅದನ್ನು ನಾವು ಇಲ್ಲಿ ಹಾಕ್ತೀವಿ. ಓಕೆ, ಇಲ್ಲಿ ಪಿಂಕ್ ಕಲರ್ ಸೋಪ್ ಅಲ್ಲ ಇದು? ಇದು ರೋಸ್ ಮೇಡಮ್. ವಾವ್, ಎಷ್ಟು ಕ್ಯೂಟ್ ಆಗಿದೆ ರೋಸ್. ಅಂದ್ರೆ ಶೇಪ್ ವೈಸ್ ಕೂಡ ಬೇರೆ ಇದೆ. ಹೌದು, ಇದು 150 ಗ್ರಾಮ್. ಓಕೆ, ಇದನ್ನ ನಾವು ರೋಸನ್ನ ಸಿಂಗಲ್ ಆಗಿ ಮಾಡ್ತೀವಿ. ಆಮೇಲೆ ಸ್ಯಾಂಡ್ಲು, ರೋಸು, ಜಾಸ್ಮಿನ್ ಆ ಥರ ಅದನ್ನು ಒಂದು ಪ್ಯಾಕಲ್ಲಿ ಹಾಕಿ ಪ್ಯಾಕೇಜ್ ಆಗಿ ಕಾಂಬೋ ಕಾಂಬಿನೇಷನ್ ಆಗಿ ಮಾಡ್ತಾ ಇರ್ತೀರಾ ಸರ್. ಇದೆಲ್ಲ ಮಾರ್ಕೆಟ್ ಅಲ್ಲಿ ರನ್ನಿಂಗ್ ಅಲ್ಲಿ ಇದೆ ಹಂಗಲ್ಲಿ ಇದೆ ಮೇಡಮ್. ಓಕೆ, ಇದು ಜಾಸ್ಮಿನ್. ಓ ವೈಟ್ ಕಲರ್ ಇದೆಯಲ್ಲ ಜಾಸ್ಮಿನ್. ಓಕೆ, ಅದು ನೀವು 75 ಗ್ರಾಮ್ ನೋಡಿದ್ರಲ್ಲ ಸರ್, ಇದು 150 ಗ್ರಾಮ್. ಇದು ಓವಲ್ ಶೇಪಲ್ಲಿ ನೀವು ನೋಡಿದ 75 ಗ್ರಾಮ್, ಇದು 150 ಗ್ರಾಮ್. ಸರ್ ನೀವು ಕೂಡ ಚಿಕ್ಕ ವಯಸ್ಸಿಂದಲೂ ಮೈಸೂರು ಸ್ಯಾಂಡಲ್ ಸೋಪ್ ಯೂಸ್ ಮಾಡ್ತಾ ಇದ್ರ? ಇಲ್ಲಿಗೆ ಹೌದು ಬಂದ ಮೇಡಮ್, ನನಗೆ ನೆನಪಿದ್ದು ನಾವು PUC ಹೋದ ತಕ್ಷಣ ಮೈಸೂರು ಸ್ಯಾಂಡಲ್ ಸೋಪ್ ಸ್ಟಾರ್ಟ್ ಮಾಡಿದ್ವಿ. ನಾವಿಲ್ಲಿ ಸಂಸ್ಥೆ ಮುಂದೆ ಅಡ್ಡಾಡುವಾಗ ಅನ್ಕೊಂತಿದ್ವಿ ಇಲ್ಲಿ ಗಮ್ ಅಂತ ಸ್ಯಾಂಡಲ್ ಫ್ರಾಗ್ರೆನ್ಸ್ ಬರೋದು. ಒಂದಿನ ಯಾವತ್ತಾದ್ರೂ ಹೋಗ್ಬೇಕಲ್ಲ ಫ್ಯಾಕ್ಟ್ರಿ ಒಳಗೆ ಅನ್ಕೊಂತಿದ್ವಿ. ಬಟ್ ನಮ್ದು ಲಕ್ ಇಲ್ಲೇನೆ ಕೆಲಸಕ್ಕೆ ಸೇರ್ಕೊಂಡ್ಬಿಟ್ಟು ಎಷ್ಟು ವರ್ಷ ಅದು ಆಯ್ತು ನಮಗೆ ಸರ್? ಭಾಳ ಖುಷಿ ಇದೆ ಮೇಡಮ್. ಆಯ್ತು 18 ಇಯರ್ಸ್ ಆಯ್ತು ಮೇಡಮ್. 18 ಇಯರ್ಸ್ ಅಲ್ಲಿ ಅಂದ್ರೆ ಗಂಧದ್ದು ಆಯುರ್ವೇದಿಕ್ ಅಂಶ ಇರುತ್ತೆ ಅಂತ ಹೇಳಿ ನಮ್ಮ ಪೂರ್ವಜರೆಲ್ಲ ಏನಾದ್ರು ಮನೆ ಮುಂದೆ ಗಂಧದ ಗಿಡಗಳನ್ನ ಬೆಳೆಸ್ತಾ ಇದ್ರು. ಆದ್ರೆ ನೀವು ಇದೇ ವಾತಾವರಣದಲ್ಲಿ ಇದ್ದೀರಲ್ಲ, ಏನಾದ್ರು ಆರೋಗ್ಯದಲ್ಲಿ ಯಾವ ರೀತಿ ಚೇಂಜಸ್ ಆಯ್ತು? ಆರೋಗ್ಯ ಇಲ್ಲಿ ನಾವು ನೋಡ್ದಂಗೆ ನಮ್ಮಲ್ಲಿ ರಿಟೈರ್ಮೆಂಟ್ ಆಗಿರೋರೆಲ್ಲ ಭಾಳ ಹೆಲ್ತಿ ಇರ್ತಾರೆ ಮೇಡಮ್. ನೋ ಶುಗರು, ನೋ ಶುಗರ್ ಅದು ಕಾಮನ್ ಇರುತ್ತೆ. ಶುಗರ್, BP ಬೇರೆ ಬೇರೆ ಅಂತ ಇಂಥ ಕಾಯಿಲೆಗಳು ಬಂದದ್ದು. ವೆನ್ ವಿ ಕಂಪೇರ್ ಟು ಅದರ್ ಜಾಬ್ಸ್, ನಾವು ಒಳ್ಳೆ ವಾತಾವರಣದಲ್ಲಿ ಕೆಲಸ ಮಾಡ್ತಿದ್ದೀವಿ. ಗಂಧದ ಮರಗಳ ಮಧ್ಯೆ ಈಗ ನೋಡಿ, ಕ್ಯಾಂಪಸ್ಸಲ್ಲೆಲ್ಲ ಗಂಧದ ಮರಗಳು, ಎಲ್ಲಿ ಬಂದರೂ ಕೂಡ ಗಂಧದ ವಾಸನೆ. ಅದು ನಮಗೆ ಭಾಳ ಹೆಮ್ಮೆ ಇದೆ ಮೇಡಮ್, ಇಂಥ ಸಂಸ್ಥೆಯಲ್ಲಿ ಸೇರಿ ಕೆಲಸ ಮಾಡ್ತಿದ್ದೀವಲ್ಲ ಅನ್ನೋ. ಓಕೆ, ನೀವು ಹೇಳ್ತಾ ಇರೋದು ನೋಡಿದ್ರೆ ನನ್ನಾದ್ರೂ ಇಲ್ಲಿ ಕೆಲಸ ಸೇರ್ಕೋಬಾರ್ದಿತ್ತ ಅಂತ ಅನ್ನಿಸ್ತಾ ಇದೆ ಸರ್. ಶಿಫ್ಟ್ ವೈಸ್ ಆದ್ರೂ ಒಂದಿನ ಬಂದು ವಾರಕ್ಕೊಂದು 2 ದಿನ ಕೆಲಸ ಮಾಡ್ಬೇಕು. ನಮಗೆ ಭಾಳ ಹೆಮ್ಮೆ ಇದೆ ಮೇಡಮ್ ಇಂಥ ಸಂಸ್ಥೆಯಲ್ಲಿ ಕೆಲಸ. ನೀವ್ ಯಾವ ಸೋಪ್ ಯೂಸ್ ಮಾಡ್ತೀರಾ ಸರ್? ನಾವು ಮೈಸೂರು ಸ್ಯಾಂಡಲ್, ಇದ್ದೀರಲ್ಲ ಸರ್, ಅದಕ್ಕೆ ಹೇಳ್ತಾ ಇದ್ದೀನಿ. ಮೈಸೂರು ಸ್ಯಾಂಡಲ್ ಸರ್, ಏನ ಗೋಲ್ಡ್ ಅಪ್ ಮಿಲಿಯನಿಯರ್ ಬೇಸ್ 75 ಗ್ರಾಮ್ ಯೂಸ್ ಮಾಡಿ. ಅಷ್ಟೇ ಸರ್? 75 ಗ್ರಾಮ್ ಏನ ಸರ್? ಅಷ್ಟೇ ಸಾಕಾ ಸರ್? ಅಷ್ಟೇ ಸಾಕು ಮೇಡಮ್, ಅದರಲ್ಲೇ ಎಲ್ಲ ಇದೆಯಲ್ಲ ಮೇಡಮ್. ಸುಮ್ಮನೆ ತಮಾಷೆ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಉಪಯುಕ್ತವಾದಂಥ ಮಾಹಿತಿನ ಕೊಟ್ರಿ. ಏಕೆಂತ ಹೇಳಿದ್ರೆ ನಾವೆಲ್ಲ ಔಟ್ಲುಕ್ ಅಷ್ಟೇ ನೋಡಿರ್ತೀವಿ, ನಿಜವಾಗ್ಲೂ ಸೋಪ್ ಅಂತ ಹೇಳಿದಾಗ ಅದರಿಂದ ಇಷ್ಟೆಲ್ಲ ಪ್ರೋಸೆಸ್ ಇರುತ್ತೆ ಅಂತ ಹೇಳಿ ನಮ್ಮ ಜನಗಳಿಗೆ ಕೂಡ ಮಾಹಿತಿ ಕೊಟ್ರಿ. ಥ್ಯಾಂಕ್ ಯು. ಮತ್ತೊಂದು ಯೂನಿಟ್ಗೆ ಹೋಗಿ ನಾನು ಮೈಸೂರು ಸ್ಯಾಂಡಲ್ ಫ್ಯಾಕ್ಟ್ರಿನ ಟೂರ್ ಮಾಡ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ ಸರ್.